ಮೇಷ್ಟ್ರು ಮತ್ತು ಮಕ್ಕಳ ಮಧ್ಯೆ ಭಾಳ ಚೆನ್ನದ ಇದು ಹಾಸ್ಯ ಪ್ರಸಂಗಗಳು ಬರ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಮೇಷ್ಟ್ರು ಒಂದು ಹುಡುಗ ನೇಮಿಸಿದ್ರು, ನೀನು ಎದಳಲೆ ಅಂದರು. ಏನಂದ್ರಿದ್ರು, ಸಮುದ್ರದ ಮಧ್ಯೆ ಮಾವಿನ ಮರವಿದೆ, ಸಮುದ್ರದ ಮಧ್ಯೆ ಮಾವಿನ ಮರವಿದೆ, ಮಾವಿನ ಮರದ ತುಂಬ ಹಣ್ಣಿದೆ, ಅವುಗಳನ್ನು ಹೇಗೆ ಕಿತ್ತು ತರುವೆ ಅಂತ ಕೇಳಿದ್ರು ಮೇಷ್ಟ್ರು. ಇವ ಹುಡುಗೆದ್ದ, ಸಮುದ್ರದ ಮಧ್ಯೆ ಮಾವಿನ ಮರವಿದೆ, ಮಾವಿನ ಮರದ ತುಂಬ ಹಣ್ಣಿದೆ, ಅವುಗಳನ್ನು ಹೇಗೆ ಕಿತ್ತು ತರುವಿರೆ ಎಂದರೆ ಹಕ್ಕಿಯಂತೆ ಹಾರಿ ಹೋಗಿ ಕಿತ್ತು ತಂದು ತಿಂದು ಬಿಡುವೆ ಅಂದ್ಬಿಟ್ಟವ. ಮೇಷ್ಟ್ರು ಸಿಟ್ಟು ಬಂದ್ಬಿಡ್ದಲ್ಲ, ಬರೀ ಕಿತ್ಕೊಂಬರ ಕೇಳಿದ್ದೆ, ನೀನು ತಿನ್ನು ಅಂತ ಯಾವ ಬೋಳಿ ಮಗ ಹೇಳ್ದಲ್ಲ ನನಗೆ. ಯೂದ್ಲೇಸ್ವಲ್ಲ, ಕಿತ್ಕೊಂಬಂದು ತಿಂತಾನಂತೆ ಮಗ. ಅಕ್ಕಿಯಂತೆ ಹಾರಿ ಹೋಗಿ ಆ ಮಗನ ನಿಮ್ಮ ಅಜ್ಜನೋದವೇನ್ಲೇ ರೆಕ್ಕೆ ಅಂತ ಕೇಳಿದ್ರು ಮೇಷ್ಟ್ರು. ಇವ ಹುಡುಗಿ ಏನು ಮಗ್ರಿ, ಅಲ್ರಿ ಸರ್ ಅಕ್ಕಿಯಂತೆ ಹಾರಿ ಹೋಗಿ ಕಿತ್ತು ತಂದು ತಿಂದು ಬಿಡುವೆ ಅಂದದಕ್ಕೆ ನಿಮ್ಮ ಅಜ್ಜಿನ ಓದವೇನಂತ ರೆಕ್ಕಿ ಅಂತ ಕೇಳ್ತೀರಿ, ಸಮುದ್ರದ ಮಧ್ಯೆ ಗಿಡ ಏನು ನಿಮ್ಮ ಅಪ್ಪ ನೆಟ್ಟಿರ್ತಾನೇನ್ರಿ ಅಂದೇವ. ಒಬ್ಬ ಮೇಷ್ಟ್ರು ಏನು ಮಾಡಿದ್ರು, ಹುಡುಗರದ ಜನರಲ್ ನಾಲೆಡ್ಜ್ ಟೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಕ್ವಶನ್ ಪೇಪರ್ ಕೊಟ್ಟರು. ಏನಂತ ಕೊಟ್ಟಿದ್ರು, ಚಾಲೆಂಜ್ಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳ್ಬಿಟ್ಟಿದ್ರು. ಚಾಲೆಂಜಿಗೆ ಒಂದು ನೋಡಿ, ಮೇಷ್ಟ್ರಿಗೆ ಚಾಲೆಂಜ್ ಮಾಡ್ಬೇಕಲ್ಲ. ಇವ ಮೇಷ್ಟ್ರಿಗೆ ಹುಡುಗರೆಲ್ಲ ಕ್ವಶನ್ ಪೇಪರ್ ಇಸ್ಕೊಂಡು ಆನ್ಸರ್ ಶೀಟ್ ಬರೀತಿದ್ರು. ಒಬ್ಬ ಹುಡುಗ ಹಿಂಗೆ ಮಕ್ಕದ ಮೇಲೆ ಕೈ ಆಡಿಸ್ಕೊಂತ ಹುಡುಗರಿಗೆ ಹೇಳ್ದ, ಈ ಮೇಷ್ಟ್ರು ಭಾರಿ ತರಲಿ ಪ್ರಶ್ನೆ ಕೇಳ್ತಾರಲ್ಲೇ, ಇನ್ನೊಂದು ಸಾರಿ ಇಂಥ ತರಲಿ ಪ್ರಶ್ನೆ ಕೇಳಿರ್ಬಾರ್ದು, ತರ್ರಿ ಇಲ್ಲಿ ಕ್ವಶನ್ ಪೇಪರ್ ಅಂದ. ಮೇಷ್ಟ್ರು ಹುಡುಗರಿಗೆ ಕೇಳ್ದು, ಏನು ಬರೀತಿಲ್ಲ ಅಂದ. ನಾ ಬರಿತೀನಿ ಮೇಷ್ಟ್ರು ನಿಮಗೆ ಆಮೇಲೆ ಹೇಳ್ತಾರ, ನೀವು ಬರೀರಲ್ಲ ಅಂತಂದ. ಇವ ಇಸ್ಕೊಂಡ, ಹೆಸರು ಬರ್ದ, ನಂಬರ್ ಬರ್ದ, ಖಾಲಿ ಹಾಳಿ ಕೆಳಗೆ ಒಂದೇ ಒಂದು ಲೈನು ಮೇಷ್ಟ್ರಿಗೆ ಚಾಲೆಂಜ್ ಮಾಡಿ ಆನ್ಸರ್ ಶೀಟ್ ಮಡಿಸಿ ಮೇಷ್ಟ್ರಿಗೆ ಕೊಟ್ಬಿಟ್ಟ. ಮೇಷ್ಟ್ರು ಕೇಳಿದ್ರು, ಲೈ ಚಾಲೆಂಜ್ಗೆ ಒಂದು ಉದಾಹರಣೆ ಅಂತ ಕೇಳಿದ್ವಿ, ನನಗೆ ಚಾಲೆಂಜ್ ಮಾಡಿಯಲ್ಲೇ ನೀನು 2 ನಿಮಿಷದಾಗೆ ಅಂತದ. ಹೌದ್ರಿ ಸರ್ ನಿಮಗೆ ಚಾಲೆಂಜ್ ಮಾಡೀನಿ ಅಂತಂದ. ಏನೈತೈತಲ್ಲ ಅದ್ರಾಗ ಐತ್ರಿ, ನೀವು ಓದ್ ಕೇಳ್ರಿ ಅಂದೇವ. ಏನೈತೆ ಹೇಳಲೆ 2 ನಿಮಿಷದಾಗ ಅದು ಏನಲ್ಲ ಚಾಲೆಂಜ್ ಮಾಡಿ ಅಂತನ, ಅದ್ರಾಗ ಐತೆ ನೀವು ಓದ್ ಕೇಳ್ರಿ ಅಂತ ಹೋಗ್ಬಿಟ್ಟ. ಮೇಷ್ಟ್ರು ಕ್ಯೂರಿಯಾಸಿಟಿ ಕುತೂಹಲ 2 ನಿಮಿಷದಾಗ ನನಗೇನು ಚಾಲೆಂಜ್ ಮಾಡೋಣ ಅಂತ ಹಿಂಗೆ ತೆಗೆದು ನೋಡ್ತಾರ, ಮೂರ್ಛೆ ಹೋಗೋದಂತ ಬಾಕಿ ಉಳಿದತ್ತು. ಹೆಸರು ಬರ್ದಿದ್ದ, ನಂಬರ್ ಬರ್ದಿದ್ದ, ಖಾಲಿ ಹಾಳಿ ಮೇಷ್ಟ್ರಿಗೆ ಚಾಲೆಂಜ್ ಮಾಡಿದ್ದ. ಏನಂತ ಮಾಡಿದ್ದ, ದಮ್ಮಿದ್ರೆ ಪಾಸ್ ಮಾಡಲೇ ಮಗನ ಅಂತ ಬರ್ದಿದ್ದ. ನಿಜ ಹೇಳ್ತೀನಿ ಬಂಧುಗಳೇ, ಇವತ್ತು ನಮ್ಮ ಮಕ್ಕಳು ಏನು ಕೂತ್ಕೊಂಡು ಪಾಠ ಕಲಿತಾ ಇದ್ದಾರೆ ಅಂತ ಕೇಳಿದ್ರೆ ನಿಮಗೆ ಬಹುಶಃ ಆಶ್ಚರ್ಯ ಆಗ್ತದೆ. ನಿಜ ಹೇಳ್ತೀನಿ, ನಾವು ನಮ್ಮ ಮಕ್ಕಳನ್ನು ಟಿ ವಿ ಮುಂದೆ ಕುಳ್ಳಿರಿಸಿ ನಾವು ನಮ್ಮ ಕೆಲಸ ನೋಡ್ತಾ ಇದ್ದೀವಿ. ನಿಜ ಹೇಳ್ತೀನಿ, ನಮ್ಮ ಮಕ್ಕಳು ಏನು ನೋಡ್ತಾ ಇದ್ದಾರೆ ಅಂತ ನಮಗೆ ಜ್ಞಾನ ಇಲ್ಲ. ನನ್ನ ಮಗ ಟಿ ವಿ ನೋಡ್ಕೊಂತ ಕೂತ್ಕೊಂಡ್ಬಿಡ್ದ. ನಾನು ಆಫೀಸಿಂದ ಬಂದೆ, ಆಫೀಸಿಂದ ಹಿಂಗೆ ಬಂದೆ, ಅವನು ಟಿ ವಿ ನೋಡ್ಕೊಂತ ಕೂತ್ಕೊಂಡಿದ್ದ. ಅವನು ಎಂಥ ಚಾನಲ್ ನೋಡ್ಕೊಂತ ಕೂತ್ಕೊಂಡ್ಬಿಡಿದ್ರಿ, ಎಫ್ ಚಾನಲ್ ನೋಡ್ಕೊಂತ ಕೂತ್ಕೊಂಡ್ಬಿಡೋದು ಮಗ. ಎಫ್ ಚಾನಲ್ ನೋಡ್ಕೊಂತ ಕೂತ್ಕೊಂಡು ನನ್ನ ಸಿಟ್ಟು ಬಂದ್ರೆ, ಲೇ ಯೂಸ್ಲೆಸ್ ಫೆಲೋ, ಒಟ್ಟಿಗೆ ಏನು ತಿಂತಿಲ್ಲ ನೀನು, ಕಾಮನ್ ಸೆನ್ಸ್ ತಂಗಿ ಅಂತ ಹಿಂಗೆ ಟಿ ವಿ ಹಿಂಗೆ ಆಫ್ ಮಾಡೋಕೆ ಹಿಂಗೆ ಹೋಗಿದ್ದೆ. ಅಪ್ಪ ತಡೆಯಪ್ಪ ಇಲ್ಲಿ ಅಂದ ನನ್ನ ಮಗ. ಏನಂದ್ರೆ, ಅಲ್ಲಪ್ಪ ಈ ಚಾನಲ್ಗೆ ಯಾಕಪ್ಪ ಹೆಣ್ಮಕ್ಳು ಹಿಂಗೆ ಬರ್ತಾರೆ, 2 ಬಟ್ಟೆ ಉಟ್ಕೊಂಬರ್ತಾರೆ ಅಂತ ಅಂದ. ಅಯ್ಯೋ ಇವನಿಗೆ ಏನು ಗೊತ್ತಿಲ್ಲ ಅಂತ ನಾನು ಅವನಿಗೆ ಕವರ್ ಮಾಡಿ ವಿಷಯ ಮುಚ್ಚಿಟ್ಟು ಅವನಿಗೆ ತಿಳಿ ಹೇಳೋಣಂತ ನಾನೇನು ಅನ್ಬೇಕ್ರಿ, ಲೇ ಆ ಚಾನಲ್ಗೆ ಹೆಣ್ಮಕ್ಳು ಇರ್ತಾರಲ್ಲ ಅವರು ಭಾಳ ಬಡವ್ರು ಇರ್ತಾರೆ, ಅವ್ರಿಗೆ ಬಟ್ಟೆ ತಗೊಳಕ್ಕೆ ರೊಕ್ಕ ಇರೋದಿಲ್ಲ, ಅದಕ್ಕೆ ಅವ್ರು ಹಂಗೆ ಬರ್ತಾರೆ ಅಂತೇಳಿ ಟಿ ವಿ ಆಫ್ ಮಾಡಿಬಿಟ್ಟು ನಾನು ಟಿ ವಿ ಆಫ್ ಮಾಡಿದಾಗ ನೀವು ನನ್ನ ಮಗ ಏನು ಅನ್ಬೇಕ್ರಿ, ಅಪ್ಪ ಟಿ ವಿ ಆನ್ ಮಾಡಪ್ಪಿಲ್ಲ ಅಂದ. ಯಾಕಲ್ಲೇ ಅಂದ, ಅದೇ ಚಾನಲ್ ಹಾಕಪ್ಪಿಲ್ಲ ನೋಡೋಣ ಅಂದ. ಯಾಕಲ್ಲೇ ಅಂತ ಕೇಳಿದ್ರೆ, ಅಲ್ಲಪ್ಪ ಇದಕ್ಕಿಂತ ಕಡು ಬಡವರು ಬರ್ತಾರೆ ನೋಡೋಣ ಅಂದ. ನಾನು ವೃತ್ತಿಯಲ್ಲಿ ವೆಟರ್ನರಿ ಡಾಕ್ಟ್ರು. ಬೆಂಗಳೂರು ಹುಡುಗರಿಗೆ ಅರ್ಥ ಆಗ್ಬಿಡ್ತದೆ ಅನಿಮಲ್ಸ್ ಡಾಕ್ಟ್ರ್ ಅಂತಂದೇಳಿ. ಪುಸ್ತಕದಲ್ಲಿ ಬರೀತಾರೆ, ಏನಂತ ಬರೀತಾರೆ, ಪಶು ವೈದ್ಯ ಅಂತ ಬರೀತಿರ್ತಾರೆ. ನಮ್ಮೂರಾಗ ಹಿಂಗೆ ಹೊಂಟಿರ್ತೀನಿ ಹೊಸಪೇಟೆಗೆ, ನಾನು ಹೊಸಪೇಟೆಯಲ್ಲಿ ಕೆಲಸ ಮಾಡ್ತೀನಿ, ಹಿಂಗೆ ಹೊಂಟಿರ್ತೀನಿ. ಇಷ್ಟೀಟ ಹುಡುಗರು ಇರ್ತಾರೆ ಮಾತಾಡ್ತಾರೆ, ಇವನಲ್ಲೇ ಮೊನ್ನೆ ಟಿ ವಿಗೆ ಬಂದು ಇವನಲ್ಲೇ ಅಂದನು. ಹ್ಞೂನ್ಲೇನೆ ನಮ್ಮೂರಾಗ ಏನು ಮಾಡ್ತಾನಲ್ಲೇ ಇವನು ಅಂತ ಕೇಳ್ತಾನೆ ಇನ್ನೊಬ್ಬ. ಅದಲ್ಲೇ ತನ್ನ ಡಾಕ್ಟ್ರು ಅಂತಂದ. ಒಂದು ಮನೆ ಚುಚ್ಚುತ್ತವ. ಇಷ್ಟೀಟ ಹುಡುಗರು ಇರ್ತಾರೆ. ನಮ್ಮಲ್ಲಿ ಎಂತೆಂಥ ಆಸೆ ಪ್ರಸಂಗ ಬರ್ತವೆ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ. ಒಂದು ದಿವಸ ಆಸ್ಪತ್ರೆಗೆ ಕೆಲಸ ಮಾಡ್ಕೊಂತ ನಿಂತೀನಿ. ಒಬ್ಬ ಆಕಳ ಹಿಡ್ಕೊಂಬಂದಾನೆ, ಇನ್ನೊಬ್ಬ ಎಮ್ಮೆ ಹಿಡ್ಕೊಂಬಂದ. ಇವ ಎಮ್ಮೆ ಹಿಡ್ಕೊಂಬಂದನು, ಸುಮ್ಮನೆ ಇರ್ಬೇಕ ಬೇಡ್ರಿ. ಇಡೀ ಕಾಂಪೌಂಡೆಲ್ಲ ಹುಡುಕಾಡ್ದೆ, ಯಾರನ್ನ ಹುಡುಕಾಡ್ತಾನೆ ಅಂತ. ಆ ಕಡೆಯಿಂದ ಈ ಕಡೆ ಹುಡುಕಾಡ್ದ. ಹುಡುಕಾಡಿ ಆದಮೇಲೆ ಆಕಳ ಹಿಡ್ಕೊಂಬಂದನಿಗೆ ಕೇಳ್ತಾನೆ, ಅಲ್ಲ ಡಾಕ್ಟ್ರ್ ಎಲ್ಲಿದ್ದಾರಲ್ಲೇ ಇಲ್ಲಿ ಅಂತಂದ. ಅವ ಆಕಳ ಹಿಡ್ಕೊಂಬಂದನೆ ಎಂತ ಉತ್ತರ ಕೊಡ್ಬೇಕ್ರಿ. ಅಲ್ಲಲ್ಲೇ ನೀನೇನು ಎಮ್ಮೆ ಹಿಡ್ಕೊಂಬಂದು ಇಡೀ ಕಾಂಪೌಂಡೆಲ್ಲ ಹುಡುಕಾಡಿ ಡಾಕ್ಟ್ರ್ ಎಲ್ಲದಾರ ಅಂತ ಕೇಳ್ತೀಯಲ್ಲ, ಇಲ್ಲೇ ಕ್ವಾಣ ನಿಂತಂಗೆ ನಿಂತಾನೆ ಕಾಣವಲ್ಲೇನಂತ ನನಗೆ ತೋರಿಸಿ. ಕ್ವಾಣ ನಿಂತಂಗೆ ನಿಂತಾನಂತನವ. ನಾನು ಗುಲ್ಬರ್ಗ ಜಿಲ್ಲೆ ಶಹಾಬಾದಲ್ಲಿ ನಾನು ಮೊದಲು ಕೆಲಸ ಮಾಡಿದ ಜಾಗ. ಅಲ್ಲಿ 3 ತಿಂಗಳು ಕೆಲಸ ಮಾಡಿದ್ದರೆ ವರ್ಗಾವಣೆ ತಗೊಂಡು ಹೊಸಪೇಟೆಗೆ ಬಂದಿದ್ದೆ. ಅದಾದ 3 ತಿಂಗಳ ನಂತರ 6 ತಿಂಗಳು ಕಳೆದಿತ್ತು ನಾನು ಕೆಲಸಕ್ಕೆ ಸೇರಿ. ಹಿಂಗೆ ಒಂದು ವಾರ್ಷಿಕೋತ್ಸವ ಸಮ್ಮೇಳನ ಇತ್ತು ಏನೋ ಒಂದು. ಅಲ್ಲಿ ಶಹಾಬಾದ್ ಜನ ನನಗೆ ಇನ್ವಿಟೇಷನ್ ಕಳಿಸಿದ್ರು. ಏನಂತ ಕಳಿಸಿದ್ರು, ಡಾಕ್ಟರ್ ಬಸವರಾಜ್ ಬೆಂಡಿ ಅವರಿಗೆ ಸನ್ಮಾನ ಅಂತ ಇಟ್ಕೊಂಡ್ಬಿಟ್ಟಿದ್ರು. 3 ತಿಂಗಳು ಕೆಲಸ ಮಾಡಿದ್ರಿ, ಸನ್ಮಾನ ಇಟ್ಕೊಂಡಿದ್ರು.
ಸನ್ಮಾನ ಇಟ್ಕೊಂಡಿದ್ರು. ಖುಷಿಯಿಂದ ಹೋಗ್ಬಿಟ್ಟಿದ್ದು ನಾನು, ಖುಷಿಯಿಂದ ಹೋಗಿದ್ದೆ. ಹಿಂಗೆ ಒಂದು 2,000 ಜನ ಸೇರಿದ್ರೆ ಆ ಕಡೆಗೆ ಈ ಕಡೆ ಗಂಡ್ಮಕ್ಳು ಹೆಣ್ಮಕ್ಳು ಕೂತ್ಕೊಂಡಿದ್ರು. ಪ್ರಾಯೋಜಕರು ಕೂಗಿದ್ರು, ಡಾಕ್ಟರ್ ಬಸವರಾಜ ಬೆಣ್ಣಿಯವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು ಅಂದರು. ಹಿಂಗೆ ಬರ್ತಿದ್ದರೆ ಎಲ್ಲರೂ ಚಪ್ಪಾಳೆ ಹೊಡಿತಿದ್ರು. ಅಲ್ಲೊಂದು ಮುದುಕಿ ಕೂತ್ಕೊಂಡದ್ದು, ಭಾಗ್ಯಮ್ಮ ಅಂತ ಮುದುಕಿ. ಆ ಮುದುಕಿಗೆ ನಾನು ಸರ್ಕಾರದ ಸಹಾಯದ ರೂಪದಲ್ಲಿ ಒಂದು ಎಮ್ಮಿ ಕೊಡಿಸಿದ್ದೆ. ನಾನು ಎಮ್ಮಿ ಕೊಡಿಸಿದ್ದು ನೆನ್ಪಿಟ್ಕೊಂಡು ಅದು ಮುದುಕಿ ನನ್ನ ಕಾಣಕ್ಕೆ ಬಂದದ್ದು. ಅಲ್ಲಿಗೆ ಬಂದು ಹಂಗೆ ಬರ್ತಿದ್ದೆ, ನಾನು ಹತ್ರ ಬಂದಿದ್ದೆ. ತಡ ಯಪ್ಪ ಬೆಣ್ಣೆ ಡಾಕ್ಟ್ರೆ ಆರಾಮಿದ್ಯಾ ಅಂದ್ಬಿಡ್ತು ಕೈ ಮುಗಿದು. ನನಗೆ ಭಾರಿ ಖುಷಿ ಆಗ್ಬಿಡ್ತು. ಆ ಎಮ್ಮನ ಹೆಸರು ನೆನಪಿತ್ತು ನನಗೆ. ಭಾಗ್ಯಮ್ಮ ನೀನು ಆರಾಮಿದ್ಯಾ ಅಂತಂದೆ. ಆರಾಮಿದ್ದೀನಿ ತಮ್ಮ ನಿಜ ಹೇಳ, ಊರಿಗೆ ನಿನ್ನಂತ ಒಬ್ಬ ಡಾಕ್ಟ್ರ್ ಇರಬೇಕು, ನಮ್ಮಂಥ ಬಡವರು ಉದ್ಧಾರ ಆಗ್ತಾರೆ ಅಂದ್ಬಿಟ್ಲು. 2,000 ಜನ ಚಾಪಾಳೆ ಹೊಡೆದು ಕೇಕಿ ಹೊಡೆದ್ಬಿಡ್ತು. ನಾನು ಸ್ವಲ್ಪ ಸ್ಟೈಲ್ ಚೇಂಜ್ ಆಗ್ಬಿಡ್ತು. ನಾನು ಹಿಂಗೆ ಸ್ಟೈಲ್ ಆಗ್ಬಿಟ್ಟು ನಾನು ಈಗ ಸ್ವಲ್ಪ ಕಾಲರ್ ಹಿಂಗೆ ಅನ್ಕೊಂಡು ಹಿಂಗೆ ನಿಂತೆ. ಹಂಗೆ ನಿಂತು ನಾನೊಂದು ಸಣ್ಣ ತಪ್ಪು ಮಾಡಿಬಿಟ್ಟು ಏನು ಮಾಡಿಬಿಟ್ಟೆ ಅಂದರೆ ಹೆಂಗೈತೆ ಅಂತ ಕೇಳಿಬಿಟ್ಟೆ. ನಾನು ಮಾಡಿದ ಮಿಸ್ಟೇಕೇ ಅದು. ಹೆಂಗೈತೆ ಅಂತ ಕೇಳಿದ್ದೆ ತಡ ಆ ಮುದುಕಿ ಎಂಥ ಉತ್ತರ ಕೊಡು, ಯಪ್ಪ ಏನು ಎಮ್ಮಿ ಕೊಡಿಸಿವ ತಮ್ಮ, ಬೆಳಿಗ್ಗೆ 5 ಲೀಟ್ರ್ ಹಾಲು ಹಿಡಿತತೆ, ಸಾಯಂಕಾಲ 5 ಲೀಟ್ರ್ ಹಾಲು ಹಿಡಿತತೆ. ಆ ಹಾಲು ಮಾರಿ ರೊಕ್ಕನ ಸಾಲ ತುಂಬ್ತದೀವಿ, ಮಕ್ಳನ್ನ ಓದಿಸ್ತಿದ್ದೀನಿ, ಮೊಮ್ಮಕ್ಳು ಉಳಿತಾಯ ಮಾಡ್ತಾಯಿದ್ದೀನಿ. ನಿಜ ಹೇಳ ತಮ್ಮ ಅಂದ್ಲು. ನಿಜ ಹೇಳಕತ್ತೈತೆ ಹೋಗ್ಳಕತ್ತೈತೆ. ಏನು ಹೇಳು ಮುದುಕಿ ಅಂದ್ಬಿಟ್ಟೆ. ತಮ್ಮ ಆ ಎಮ್ಮಿ ಮಕ್ಕ ನೋಡಿದಾಗೆಲ್ಲ ನಿನ್ನ ನೆನಪಾಕತ್ತಪ್ಪ ಅಂದ. ಕೈ ಮುಗಿದು ವೇದಿಕೆ ಮೇಲೆ ಕುಂತೆ. ಹಿಂಗೆ ಬಂದು ಕುಂತೀನಿ, ಸನ್ಮಾನ ಮಾಡ್ತಾರೆ, ಹೂನಾರ ಹಾಕ್ತಾರೆ, ಸತ್ಯಣಕ್ಕೆ ಹೂನಾರ ಹಾಕ್ದಂಗೆ ಆಗತ್ತೆ ನಮಗೆ. ಎಂತೆಂಥ ಪ್ರಸಂಗ ಬರ್ತಾವ್ರಿ ನಿಜ ಹೇಳ್ಬೇಕಂದ್ರೆ. ನಮ್ಮೂರಲ್ಲಿ ನನಗೆ ತುಂಬ ದಿವಸದಿಂದ ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೀನಿ, ತುಂಬ ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಿದ್ದೀನಿ. ನಮ್ಮೂರಾಗ ನನಗೇನಂತಾರಂದರೆ ನಾಯಿ ಡಾಕ್ಟ್ರ್ ಅಂತಾರೆ. ನಮ್ಮ ಹಾಸ್ಪಿಟಲ್ಗೆ ಒಂದು ಸ್ವಲ್ಪ ಆಸ್ಪತ್ರೆಗೆ ನಾಯಿಗಳು ಜಾಸ್ತಿ ಬರ್ತವೆ ಹೇಳ್ರಿ. ನಾಯಿ ಡಾಕ್ಟ್ರು ಅಂತಾರೆ. ನಾಯಿ ಡಾಕ್ಟ್ರು ಹಂಗೆ ನಾಯಿ ಡಾಕ್ಟ್ರು ಅಂತಿದ್ರು. ಒಬ್ಬ ಹೆಣ್ಮಗಳು ಸುಂದರ ಬೇಡ್ರಿ, ತೆಲುಗು ಮಾತಾಡ್ತಕ್ಕಂಥ ಕುಟುಂಬ ಅದು. ಆಯಮ್ಮ ಹೊಸ್ದಾಗಿ ಊರಿಗೆ ಬಂದಿದ್ಲು. ಅವರು ಪಕ್ಕದ ಮನೆಯವ್ರು ನೆನೆ ಕೇಳ್ಕೊಂಬಂದಿಲ್ಲ, ಯಾರಿಗೆ ತೋರಿಸ್ಬೇಕು ನಾಯಿನ ಡಾಕ್ಟ್ರಿಗೆ ಅಂತೇಳಿ ಎಲ್ಲ ಕೇಳ್ಕೊಂಬಂದಿಲ್ಲ. ಆಯಮ್ಮ ಬಂದು ಏನು ಕೇಳ್ಬೇಕ್ರಿ, ಇಲ್ಲಿ ನಾಯಿ ಡಾಕ್ಟ್ರ್ ಯಾರು ಅಂತ ಕೇಳ್ಬೇಕಾ ಬೇಡ್ರಿ. ಆಯಮ್ಮ ಬಂದು ಏನಂತ ಕೇಳ್ಬೇಕ್ರಿ, ಇಲ್ಲಿ ಡಾಕ್ಟ್ರ್ ನಾಯಿ ಯಾರು ಅಂದು. ನನಗೆ ನೋಡಿ ನಾಯಿ ಯಾರು ಅಂದ್ಬಿಟ್ಲಲ್ಲಪ್ಪ, ಎಂಥ ಅಲ್ಲಮ್ಮ ಅದು ಡಾಕ್ಟ್ರ್ ನಾಯಿ ಅಲ್ಲಮ್ಮ, ನಾಯಿ ಡಾಕ್ಟ್ರು ಅನ್ಬೇಕು ಅಂತ. ಏನೋ ಒಂದು ಬಿಡ್ರಿ ಅಂತಂದ್ಲ ಆಯಮ್ಮ. ಏನೋ ಒಂದು ಆ ನಾಯಿ ಬೇಜಾರಾಗಿತ್ತು. ಆ ನಾಯಿ ನೋಡಿಬಿಟ್ಟು ನಾನು, ನಾಯಿ ಇಷ್ಟು ಚಂದ ಇತ್ತು ರೀ, ಮೈ ತುಂಬ ಕೂದಲು, ಮಕ ಯಾವುದು, ಕಣ್ಣು ಯಾವುದು, ಮೂಗು ಯಾವುದು, ಕಿವಿ ಯಾವುದು ಇವತ್ತ ಕಾಣಂಗಿಲ್ಲ. ದುಂಡಕ್ಕೆ ಬೆಳ್ಳಗೆ ಚೆಂಡಿದ್ದಂಗಿತ್ತು. ನಾಯಿ ಭಾಳ ಚೆನ್ನಾಗಿ ಸಾಕಿರಿ ತಗೊಳ್ರಿ ಅಂತಂದೇಬಿಟ್ಟು ಹಿಂಗೆ ನಾಯಿ ಎತ್ಕೊಂಡೆ ಅಂತ ಒಂದು ಮುದ್ದು ಕೊಟ್ಬಿಟ್ಟು ನಾನು. ಮುದ್ದು ಕೊಟ್ಟಾಗ ನಾ ಹುಡುಗ ಸುಮ್ಮನೆ ಬೇಕಾದ್ರೆ ಆಯಮ್ಮನ ಜೊತೆ ಹುಡುಗ ಬಂದತ್ತೆ. ಅಂಕಲ್ ನೀವು ನಮ್ಮ ನಾಯಿ ಮುಖಕ್ಕೆ ಮುದ್ದು ಕೊಟ್ರಲ್ಲ ಅಂತಂದ. ಹೌದು ನೀವು ನಮ್ಮ ನಾಯಿ ಮುಖಕ್ಕಂತ ಈ ಕಡೆ ಮುದ್ದು ಕೊಟ್ರಿ, ನಾಯಿ ಮಕ ಈ ಕಡೆಗೆ ಐತೆ ನಾವು.